ಒಂದು ದಶಕದ ಹಿಂದೆ ಇರುವ ಇಸ್ಲಾಮಿಗೂ ಈ ಕ್ಷಣದ ಇಸ್ಲಾಮಿಗೂ ಒಂದಿಷ್ಟು ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ದಲಿತರಿಗಿಂತಲೂ ದಲಿತ ಸಮಾಜಗಿಂತಲೂ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಅಂದರೆ ಅದು ಇಸ್ಲಾಂ ಸಮಾಜ. ಇತ್ತೀಚೆಗೆ ನಾನು ಒಂದು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋ ಒಂದು ರಾಷ್ಟ್ರೀಯ ಪ್ರಾಣಿ ಆಗಬೇಕಂತ ಒಂದು ಅಭಿಯಾನದಲ್ಲಿ ಅನೇಕ ಮುಸಲ್ಮಾನರು ಪಾಲ್ಗೊಂಡ್ರು. ಈ ಲಿಂಗಾಯತ ಧರ್ಮದಲ್ಲಿ ಗಟ್ಟಿಯಾಗಿ ಮಾತನಾಡೋ ಹಾಗೆ ಇಸ್ಲಾಂ ಧರ್ಮದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಅದು ನಿಜ ಏನ? ನಮ್ಮ ಸೂಕ್ಷ್ಮ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಕಿಡಿಗೇಡಿಗಳಿದಾರಲ್ಲ, ಅವರ ಷಡ್ಯಂತ್ರವನ್ನು ನಾವು ಅರ್ಥ ಮಾಡಿಕೊಳ್ಳುವಷ್ಟು ವಿವೇಚಿತವಾದ ಮನಸ್ಥಿತಿ ಬೇಕು ನಮಗೆ. ದಕ್ಷಿಣ ಕನ್ನಡದ ಕರಾವಳಿ ಭಾಗದ ಯಕ್ಷಗಾನ, ಉತ್ತರ ಕರ್ನಾಟಕದ ಸಮಗ್ರ ಕರ್ನಾಟಕದ ಜನಪದ, ನಾವು ಎರಡನ್ನ ತುಲನೆ ಮಾಡಿ ನೋಡಿದರೆ, ಎರಡನ್ನ ಹೋಲಿಕೆ ಮಾಡಿ ನೋಡಿದರೆ ಯಕ್ಷಗಾನ ಬಹಳ ಎತ್ತರದಲ್ಲಿ ಬೆಳೆದಿದೆ. ಕಾರಣ ಏನು ಅಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಮದುವೆಗಳಿದ್ರೆ ಆರ್ಕೆಸ್ಟ್ರಾವನ್ನು ಕರೆಸಿ ಪದ ಹಾಡಿಸ್ತಾ ಇದ್ದೀವಿ. ವ್ಯತ್ಯಾಸ ಇಷ್ಟು. ನಮ್ಮ ಉತ್ತರ ಕರ್ನಾಟಕದ ಮೂಲ ಧಾಟಿಯ ಜನಪದದ ವಿವಿಧ ಕಲಾ ಪ್ರಕಾರಗಳು ನಚಿಸಿ ಹೋಗ್ತಾ ಇದೆ. ಅಲ್ಲ, ಎಷ್ಟು ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗುತ್ತೆ. ಈಗ ಎಲ್ಲ ಸಮುದಾಯದವರಿಂದ ನಾವು ಬದುಕಿವಿ ಅನ್ನೋದನ್ನ ಹೇಳಲಿಕ್ಕೆ ಇದೊಂದು ಹಾಡು ಸಾಕು. ಸುಮ್ಮನೆ ಉದ್ದುದ್ದ ಭಾಷಣ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಹಾಡು ಪ್ರಭಾವಕಾರಿಯಾಗಿ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಮುಟ್ಲಿಕ್ಕೆ ಕಾರಣ ಏನಂತಂದ್ರೆ, ಅಲ್ಲಿ ಅದನ್ನು ಹೂವಿನ ಹಾಗೆ ಕಟ್ಟಿಕೊಡುವಂಥ ಒಂದು ಪರಂಪರೆ ಇದೆ. ಅದಕ್ಕೆ ಇಲ್ಲಿ ಮಾತುಗಾರರಿಗಿಂತಲೂ ಹಾಡುಗಾರರು ಭಾಳ ಶ್ರೇಷ್ಠ ಆಗ್ತಾರೆ. ಅದಕ್ಕೆ ನೀವು ಅದ್ರ ಮೂಲಕ ಇಲ್ಲಿ ಒಂದು ಸೂಕ್ಷ್ಮ ಎಳೆ ಏನಂತ ನೀವು ಹೇಳಿದ್ರಿ, ವೈರುಧ್ಯಗಳದಾವ ಮುಸ್ಲಿಂ ಮತ್ತು ಲಿಂಗಾಯತ ಧರ್ಮಕ್ಕೆ. ಇಬ್ಬರು ಏಕದೇವೋಪಾಸಕರು, ಇಬ್ಬರು ಶೂನ್ಯತೆಯನ್ನು ಬಯಲು ಮತ್ತು ಶೂನ್ಯತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯವನ್ನು ಹೊರತುಪಡಿಸಿ ಎಲ್ಲದರಲ್ಲೂ ಸಮಾನತೆ ಇದೆ ಅಂತ ನಮಗನ್ನಿಸ್ತದೆ. ನೀವು ಎಜುಕೇಟೆಡ್ ಆದಮೇಲೆ, ಪ್ರಜ್ಞಾವಂತರಾದಮೇಲೆ ಈ ನ್ಯೂನ್ಯತೆಯನ್ನು ಸರಿಪಡಿಸಲಿಕ್ಕೆ ಏನು ಪರಿಹಾರ ಬರ್ಬೋದು ಧಾರ್ಮಿಕವಾಗಿ ಅಂತ ಅನಿಸ್ತದೆ ಇಸ್ಲಾಂ ಧರ್ಮ? ಸರ್, ಖಂಡಿತ. ಇವತ್ತು ನಾವು ಒಂದು ದಶಕದ ಹಿಂದೆ ಇರುವ ಇಸ್ಲಾಮಿಗೂ ಈ ಕ್ಷಣದ ಇಸ್ಲಾಮಿಗೂ ಒಂದಿಷ್ಟು ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ನಾನು ಆ ಧರ್ಮದಲ್ಲಿರುವ ಒಬ್ಬ ನಾಗರಿಕನಾಗಿ ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಬಹುಶಃ ಒಂದು ಪ್ರಜ್ಞೆ ಬರ್ತಾ ಇದೆ, ಆದರೆ ಅವರಿಗೆ ಸಾಮಾಜಿಕ ಪ್ರಜ್ಞೆ ಬರ್ತಾ ಇದೆ. ರಾಜಕೀಯ ಪ್ರಜ್ಞೆ ಅವರಿಗೆ ಎಳ್ಳಷ್ಟು ತುಂಬ ಕಡಿಮೆ ಇದೆ, ಆದರೆ ಸಾಮಾಜಿಕ ಪ್ರಜ್ಞೆ ಬರ್ತಾ ಇದೆ. ಇತ್ತೀಚೆಗೆ ಅನೇಕ ಸಭೆ ಸಮಾರಂಭಗಳಲ್ಲಿ, ಮಸೀದಿಗಳಲ್ಲಿ ಇವತ್ತು ಮಹಿಳೆಯರು ಬರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಅವರಿಗೆ ಶಿಕ್ಷಣದ ಬಗ್ಗೆ ಅರಿವು ಉಂಟಾಗ್ತಾ ಇದೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕಿಂತಲೂ ಮುಖ್ಯ ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಬಿಟ್ರೆ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಬಿಟ್ರೆ ಇದನ್ನು ಅವ್ರು ಎದುರಿಸಬಲ್ಲರು. ಖಂಡಿತ. ಧರ್ಮದ ಹೆಸರಿನಲ್ಲಿ ಎದುರಿಸೋಕ್ಕಾಗಲ್ಲ ನೀವು. ಬಹುಶಃ ನಮಗನಿಸುತ್ತೆ, ರಾಜೇಂದ್ರ ಸಾಚಾರ್ ಅವರ ವರದಿ ಪ್ರಕಾರ ಇಡೀ ದೇಶದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ, ದಲಿತರಿಗಿಂತಲೂ ದಲಿತ ಸಮಾಜಗಿಂತಲೂ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಅಂದರೆ ಅದು ಇಸ್ಲಾಂ ಸಮಾಜ. ಇವತ್ತು ಭಾಳಷ್ಟು ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿರ್ಬೋದು ವಿನಃ ಶೈಕ್ಷಣಿಕವಾಗಿ ನಾವು ಭಾಳಷ್ಟು ಹಿಂದಿದ್ದೀವಿ. ಬಹುಶಃ ಈ ಶಿಕ್ಷಣ, ಅದಕ್ಕೆ ಬಾಬಾ ಸಾಹೇಬರ ಚಿಂತನೆಗಳನ್ನು ಶೈಕ್ಷಣಿಕವಾಗಿ ನಮಗೆ ಬಾಬಾ ಸಾಹೇಬರು ನಾಯಕರಾಗಬೇಕು. ಕಾರಣ ಏನು ಅಂದರೆ, ಬಸವಣ್ಣ ನಮಗೆ ನಾಯಕರಾಗಬೇಕು, ಬುದ್ಧ ನಮಗೆ ಮಾದರಿ ಆಗಬೇಕು, ಕುವೆಂಪು ವೈಚಾರಿಕತೆಯಿಂದ ನಾವು ಕುವೆಂಪು ನಮಗೆ ನಾಯಕರಾಗಬೇಕು. ಕಾರಣ ಯಾಕೆ ಅಂದರೆ, ಎಲ್ಲರಿಂದ ಕಲಿತು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ನಾವು ಒಂದಿಷ್ಟು ಮನಸ್ಸು ಮಾಡಿದರೆ ಮನುಷ್ಯತ್ವಕ್ಕೆ ಘನತೆ ಬರ್ತಕ್ಕಂಥದ್ದು. ಮೊಹಮ್ಮದ್ ಪೈಗಂಬರವರು ಸಾಕಷ್ಟು ಆಲೋಚನೆಯನ್ನು ಕೊಟ್ಟು ಹೋಗಿದ್ದಾರೆ. ನೈಜ ಆಲೋಚನೆಗಳು ಜನರನ್ನು ತಲುಪ್ತಾ ಇಲ್ಲ. ಅವರು ಅದ್ಭುತವಾದ ಆಲೋಚನೆಯನ್ನು ಕೊಡ್ತಾರೆ. ಅಂದರೆ ಒಬ್ಬ ಖಡ್ಗಕ್ಕಿಂತಲೂ ಹರಿತವಾದದ್ದು ಪೆನ್ನು ಅನ್ನೋದನ್ನು ಹೇಳ್ತಾರೆ. ನಿಜವಾದ ಸ್ವರ್ಗ ಎಲ್ಲಿ ಇಲ್ಲ, ತಾಯಿಯ ಪಾದದ ಅಡಿಯಲ್ಲಿ ಐತೆ ಅಂತ ಹೇಳ್ತಾರೆ. ಶಿಕ್ಷಣ ಬಗ್ಗೆ ಅವತ್ತಲೇ ಮಾತಾಡಿದರು. ಸಮಾಜ ಸುಧಾರಣೆಯ ಬಗ್ಗೆ ನಿಜವಾಗಲೂ 7ನೇ ಶತಮಾನದಲ್ಲೇ ಪೈಗಂಬರವರು ಒಳ್ಳೆಯ ಆಲೋಚನೆಯನ್ನು ಇಟ್ಟುಕೊಂಡಿದ್ದರು. ಹಾಗಾಗಿ ಒಂದಿಷ್ಟು ಇದು ಯಾಕೆ ಸಹಕಾರ ಆಗಬೇಕಂದ್ರೆ ನಾವು ಪ್ರಜ್ಞಾವಂತರಾಗಬೇಕು, ಚಿಂತನೆಗಳು ಬೆಳಿಬೇಕು, ಪ್ರಬುದ್ಧತೆ ಬೆಳಿಬೇಕು. ಅಂದಾಗ ಮಾತ್ರ ಖಂಡಿತ ಸಾಧ್ಯ ಇದೆ, ಒಳ್ಳೆ ಬೆಳವಣಿಗೆ ಆಗ್ತದೆ. ಇತ್ತೀಚೆಗೆ ನಾನು ಒಂದು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋ ಒಂದು ರಾಷ್ಟ್ರೀಯ ಪ್ರಾಣಿ ಆಗಬೇಕಂತ ಒಂದು ಅಭಿಯಾನದಲ್ಲಿ ಅನೇಕ ಮುಸಲ್ಮಾನರು ಪಾಲ್ಗೊಂಡ್ರು. ಒಂದು ಹೊಸ ಆಲೋಚನೆ ಇದು. ಯಾಕೆಂದರೆ ಬೌದ್ಧ ಧರ್ಮದ ಆಗಮನದ ಸಂದರ್ಭದಲ್ಲಿ ಒಂದು ಸಮಾಜ ಮಾಂಸವನ್ನು ಬಿಟ್ಟು, ಮಾಂಸವನ್ನು ತ್ಯಜಿಸಿ ಅವರು ಬೇರೆ ಕಡೆಗೆ ಮುಖ ಮಾಡಿದ ಸಂದರ್ಭವನ್ನು ನಾವು ನೆನಪಿಸ್ಕೊಳ್ಳೋದಾದರೆ, ಈ ಕಾಲಕ್ಕೆ ನಾವು ಗೋ ಅದು ಪವಿತ್ರ, ಕೆಲವು ನಮ್ಮ ಸೋದರರಿಗೆ ಅದು ಪವಿತ್ರ, ಆದರೆ ಅದನ್ನು ನಾವು ಆಹಾರವನ್ನು ತ್ಯಜಿಸುವಲ್ಲಿ ತಪ್ಪಿಲ್ಲ.
ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಅದನ್ನು ತಿಂದಿರೋ ಆಹಾರದ ಕೊರತೆಯಿಂದ ತಿಂದಿರ್ಬೋದು. ಏನು ಗೋವಿ ಮಾಂಸ ತಿನ್ಬೇಕನ್ನೋ ದ್ವೇಷ ಅಲ್ಲಿಲ್ಲ. ಇಲ್ಲ, ಇವತ್ತು ಅನೇಕ ಮೌಲ್ವಿಗಳು ಧರ್ಮಚಿಂತಕರು ಕೂಡ ಅದನ್ನು ಪ್ರತಿಪಾದಿಸಿದ್ದಾರೆ. ಎಸ್, ನಾವು ಅದು ಒಂದು ಒಬ್ಬರಿಗೆ ಅದು ಗೌರವ ಅವ್ರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂದರೆ ನಾವು ಅದನ್ನು ರಾಷ್ಟ್ರೀಯ ಪ್ರಾಣಿಗೆ ಘೋಷಿಸಿ ಅಂತ ಹಂಗೆ ಮುಸ್ಲಿಮರೇ ಹೇಳಿಬಿಟ್ರೆ ಹೇಳಿದ್ರು. ಇಸ್ಲಾಂ ದ್ವೇಷದ ಬಗ್ಗೆ ಬಾಯಿ ಸಿಕ್ಕಂಗೆ ಮಾತಾಡೋರು ಬಾಯಿ ಬಂದಾಗಿಬಿಡ್ತದೆ. ಖಂಡಿತ. ನೀವು ಸುಮ್ಮನೆ ಇರೋದು ಅಥವಾ ಅದನ್ನು ಬೆಂಬಲಿಸೋದಿದೆಯಲ್ಲ, ಎದುರಾಳಿಗಳನ್ನು ಕೆರಳಿಸ್ದಂಗೆ ಆಗ್ತದೆ. ಇಲ್ಲಿ ಯಾರೂ ವೈರಿಗಳಲ್ಲ ನಾವು ಖಂಡಿತ ಈ ದೇಶದಲ್ಲಿ. ಆಮೇಲೆ ಜಾಗತಿಕ ಸಂದರ್ಭದಲ್ಲಿ ಈ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಎರಡು ಗುಂಪುಗಳ ಘರ್ಷಣೆ ಇದೆಯಲ್ಲ, ಭಾರತದಂಥ ಸಮೃದ್ಧ ದೇಶದಲ್ಲಿ ಅದರ ಪ್ರಭಾವ ಆಗಬಾರ್ದು. ಇದರ ಬೆನಿಫಿಟ್ಟನ್ನು ಯಾರು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ? ಖಂಡಿತ. ಇವತ್ತಿನ ನಮ್ಮ ಭಾರತ ದೇಶದ ಸಾಮಾಜಿಕ ನಾವು ಮಾತಾಡೋದಾದರೆ ನಿಜಕ್ಕೂ ನನಗೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ನಾವು ತುಂಬ ಇತಿಹಾಸವನ್ನು ಕೆದಕಿದಾಗ ಅದು ಮೂಲ ಒಂದೇ. ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನನ್ನು ಬಯಸ್ತಿದ್ದಾನೆ ಅಂದರೆ ನನ್ನ ಆಲೋಚನೆ ತಕ್ಕ ಹೇಳೋದಾದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಸದವಕಾಶವನ್ನು ತನ್ನ ವೈಯಕ್ತಿಕವಾಗಿ ಬಳಸಿಕೊಳ್ಳಲು ನಾವು ಹೆಣಗಾಡ್ತಾ ಇದ್ದೀವಿ. ರಾಜಕೀಯ ಕಾರಣಕ್ಕಾಗಿ, ಎಲ್ಲ ಬೇರೆ ಬೇರೆ ಕಾರಣಕ್ಕಾಗಿ, ರಾಜಕೀಯ, ಧಾರ್ಮಿಕತೆ, ಆರ್ಥಿಕ ಸಬಲ ಆಗೋದಕ್ಕೆ, ಬೇರೆ ಬೇರೆ ಕಾರಣಕ್ಕಾಗಿ ನಾವು ಈ ಸಮಾಜವನ್ನು ಜನರನ್ನು ಒಡೆದು ಜನರ ಆಲೋಚನೆಯಲ್ಲಿ ಬೇರೆ ಬೇರೆದನ್ನು ತುಂಬಿ ಅವರನ್ನು ನಮ್ಮ ವಿವೇಚನೆಗೆ ತಕ್ಕಂತೆ ಅವ್ರನ್ನ ನಮ್ಮ ಕೈಗೊಂಬೆಗಳಾಗಿ ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದೆ. ಈ ಕಾರಣಕ್ಕೆ ಹಾಗೆ ನೋಡಿದರೆ ಇಡೀ ಮಾನವ ಜಗತ್ತು ಒಂದೇ. ನಾವು ಈ ಧರ್ಮ ಅಲ್ಲೇ ಆದರೂ ಅದು ಧರ್ಮ ಸಂಘರ್ಷ ಅಲ್ಲ. ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಯಾರು ದೊಡ್ಡಣ್ಣ ಅನಿಸ್ಕೋಬೇಕು ಅನ್ನೋದರ ಪೈಪೋಟಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಮರ ನಡುವೆ ನಡೆದಿದೆ. ಅದು ಹೊರಗಿನ ಲೋಕದ ಸಂಘರ್ಷ. ಭಾರತ ದೇಶದಲ್ಲಿ ಅದರ ಅಗತ್ಯ ಇಲ್ಲ ಸರ್. ಕೋಮು ಸೌಹಾರ್ದತೆಯನ್ನು ಇಟ್ಕೊಂಡು ನಾವು ಹೆಂಗೆ ಬದುಕಬೇಕು ಅನ್ನೋದಕ್ಕೆ ನೀವೊಂದು 10 ಹೆಜ್ಜೆ ಮುಂದೆ ಬಂದರೆ ನಾನೊಂದು 10 ಹೆಜ್ಜೆ ಮುಂದೆ ಬರಬೇಕು. ಕಾಂಪ್ರಮೈಸಿಂಗ್ ವಿಷಯ ಬಂದಾಗ ಇವತ್ತು ಆ ಸಮಸ್ಯೆ ಹಳ್ಳಿಯಲ್ಲಿ ಯಾಕಿಲ್ಲ ಅಂದ್ರೆ ಅಲ್ಲಿ ಸಾಮರಸ್ಯ ಅವರಿಗೆ ಸಹಜವಾಗಿ ಬಂದಿದೆ. ಸರ್, ಎಷ್ಟು ಅದ್ಭುತವಾಗಿ ಸಾಮರಸ್ಯ ಇದೆ ಅಂದರೆ ನನ್ನ ಬದುಕಿನಲ್ಲಿ ನಾನು ಕಂಡಷ್ಟು ಸಾಮರಸ್ಯದ ಎಳೆಗಳು ಹಳ್ಳಿಯಲ್ಲಿ ಭಾಳ ಗಟ್ಟಿಯಾದ ಬೇರೆಗಳಿದ್ದಾವೆ. ಗೌರಿ ಹಬ್ಬಕ್ಕೂ ಇಮಾಮ್ ಸಾಹೇಬನಿಗೆ ಏನು ಸಂಬಂಧ ಅಂತ ಒಂದು ಪದ ಬರುತ್ತೆ, ಒಂದು ಗಾದೆ ಅದು. ಗೌರಿ ಹಬ್ಬಕ್ಕೂ ಗೌರಿ ಹಬ್ಬ ನಮ್ಮ ಹಿಂದೂ ಸೋದರರ ಬಹುದೊಡ್ಡ ಹಬ್ಬ. ಆ ಗೌರಿ ಹಬ್ಬದಲ್ಲಿ ಆರತಿ ಮಾಡೋನು ಆ ಊರಾಗ ಇಮಾಮ್ ಸಾಹೇಬ್ ಅಂತಕ್ಕಂಥ ಒಬ್ಬ ಧರ್ಮದ ವ್ಯಕ್ತಿ, ಇಸ್ಲಾಂ ಧರ್ಮದ ವ್ಯಕ್ತಿ. ನೋಡಿ, ಆತನ ಮನೆಯಿಂದ ಆರತಿ ತಗೊಂಬಂದು ನಾವು ಬೆಳಗ್ತೀವಿ. ಇದೊಂದು ಸೌಹಾರ್ದ ನೆಲೆಗಟ್ಟು. ನಮ್ಮ ಮೊಹರಂ ಇದೆಯಲ್ಲ, ದೊಡ್ಡ ಪರಿಕಲ್ಪನೆ ಅದು. ಮೊಹರಮನ್ನು ನಾವು ಭಾಳಷ್ಟು ನೋಡೋದಾದರೆ ಅಲ್ಲಿ ಎಲ್ಲ ನಾವು ಮುಸಲ್ಮಾನರು, ಹಿಂದೂಗಳು ಒಟ್ಟಾಗಿ ಅಲ್ಲಿ ಏನು ಮಾಡ್ತಿದ್ದಾರೆ, ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾವು ಗಣೇಶನ ಹಬ್ಬವನ್ನು, ನಮ್ಮ ಕೊಪ್ಪಳದಲ್ಲಿ ಗಣೇಶನ ಹಬ್ಬವನ್ನು ಮುಸಲ್ಮಾನರು ನೈವೇದ್ಯ ಮಾಡ್ತಕ್ಕಂಥದ್ದು, ಅದನ್ನು ಗೌರವಿಸ್ತಕ್ಕಂಥದ್ದು, ಆ ಹಬ್ಬದ ಮೆರವಣಿಗೆಯನ್ನು ಹೋಗಬೇಕಾದ ಸಂದರ್ಭದಲ್ಲಿ ಅವ್ರನ್ನ ನಾವು ಗೌರವದಿಂದ ಕಾಣತಕ್ಕಂಥದ್ದು, ಈ ಬೆಳವಣಿಗೆಗಳಿದಾವಲ್ಲ, ಇದು ಸೌಹಾರ್ದದ ನೆಲೆಗಟ್ಟು. ಮತ್ತು ಜೊತೆಗೆ ಏನಾಗಬೇಕು ಅಂತ ನನಗನ್ಸುತ್ತೆ, ಭಾರತದ ಭವಿಷ್ಯವೇ ಸೌಹಾರ್ದದಲ್ಲಿ ಅಡಗಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ಈ ನಮ್ಮ ದರ್ಗಾಗಳಲ್ಲಿ ಜಾತ್ರೆಗಳಾಗ್ತಾವೆ ನೋಡಿ. ಉದಾಹರಣೆಗೆ ನಾನು 2-3 ದರ್ಗಾಗಳನ್ನು ನೋಡಿದ್ದೀನಿ. ಈಗ ನಮ್ಮ ಸಿಂಧನೂರು ತಾಲೂಕಿನ ದರ್ಗಾಗಳಲ್ಲಿ ನೋಡಿದ್ದೀನಿ. ಅಲ್ಲಿ ಜಾತ್ರೆ ಥರ ಸ್ವರೂಪ ಇರುತ್ತೆ. ಅಲ್ಲಿ 2 ಜನಾಂಗದವ್ರು ಇರ್ತಾರೆ. ಈಗ ಶಿರಟ್ಟಿ ಫಕೀರೇಶ್ವರ ಪರಂಪರೆ ಇರ್ಬೋದು. ಈ ಭಾವೈಕ್ಯತೆ ಪರಂಪರೆಯ ಜೀವ ಸೆಲೆಯನ್ನು ಹೆಚ್ಚಿಸಲಿಕ್ಕೆ ಈಗ 2 ಧರ್ಮದವರು, ಈ ಉದಾಹರಣೆಗೆ ಎಷ್ಟೋ ಸಲ ನಮ್ಗೆ ಹೇಳ್ತಾರೆ, ನೀವು ಮುಸ್ಲಿಮರಿಗೆ ನಿಮ್ಮ ದೇವಸ್ಥಾನಗಳಲ್ಲಿ ಪ್ಲ್ಯಾಟ್ಫಾರ್ಮ್ ಕೊಡ್ತೀರಿ, ನಿಮ್ಮ ಮಠಗಳಲ್ಲಿ ಪ್ಲ್ಯಾಟ್ಫಾರ್ಮ್ ಕೊಡ್ತೀರಿ, ನಿಮ್ಮನ್ನು ಯಾವತ್ತಾದರೂ ಅವ್ರು ಮಸೀದಿಗೆ ಕರ್ಕೊಂಡು ಹೋಗಿರ್ಬೋದಾ ಅನ್ನೋ ಪ್ರಶ್ನೆ, ಆ ಬಾಲಿಶ ಪ್ರಶ್ನೆಗೆ ಉತ್ತರ ಏನಾಗ್ಬೋದು ಅಲ್ಲಿಂದ? ಖಂಡಿತ ಸರ್. ಈಗಲೂ ಕೂಡ ನಾವು ಶಿರಟ್ಟಿ ಮಠವನ್ನು, ತಿಂತಣಿ ಮೌನೇಶ್ವರರ ಸನ್ನಿಧಿಯನ್ನು, ಅಥವಾ ನಮ್ಮ ಕೊಡೇಕಲ್ ಬಸವಣ್ಣವರ ಮತ್ತು ಕಾಜಾಬಂದಿ ನವಾಜ್ ದರ್ಗಾವನ್ನು, ಶರಣಬಸವೇಶ್ವರ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದರೆ, ಇಲ್ಲೇ ಪಕ್ಕದ ನಮ್ಮ ಗದಗ ಜಿಲ್ಲೆಯ ಜಿಂದಾಶಾವಲಿ ಅಂತ ಒಂದು ದರ್ಗಾ ಇದೆ. ಅವೆಲ್ಲವೂ ಭಾವೈಕ್ಯತೆ ತಾಣಗಳು. ಬಹುಶಃ ತಾವು ಹೇಳಿದಾಗೆ ಈ ಪ್ರಮಾಣ ಹೆಚ್ಚಿಗೆ ಆಗಬೇಕು. ಇಲ್ಲೊಂದು ನಡೀತಾ ಇದೆ. ಇವತ್ತು ಅನೇಕ ಗೆಳೆಯರು ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದಾರೆ, ನಮ್ಮ ಧರ್ಮ ನಮಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಅಂತಕ್ಕಂಥ. ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ಆಚರಣೆ ಮಾಡೋಣ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ಒಂದು ಸದ್ಭಾವನಾ ವೇದಿಕೆಗಳು, ಭಾವೈಕ್ಯತೆಯ ಪ್ರಸಾರ ಮಾಡ್ತಕ್ಕಂಥ ವೇದಿಕೆಗಳು ಸಾಕ್ತಾ ಇದೆ. ಈಗಲೂ ಕೂಡ ನಾವು ಕೆಲವು ಸ್ಥಳಗಳಲ್ಲಿ ಒಟ್ಟಿಗೆ ಸಾಕ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಅದಕ್ಕೆ ನಮ್ಮ ನಂಬಿಕೆ, ನಮ್ಮ ಆಶೋತ್ತರಗಳಿದಾವಲ್ಲ, ಅದು ಸೌಹಾರ್ದತೆ, ಭಾವೈಕ್ಯತೆ, ಸಾಮರಸ್ಯ.
ಈ ಸಾಮರಸ್ಯದ ಬಗ್ಗೆ ನಾವು ಈ ಲಿಂಗಾಯತ ಧರ್ಮದಲ್ಲಿ ಗಟ್ಟಿಯಾಗಿ ಮಾತನಾಡೋ ಹಾಗೆ ಇಸ್ಲಾಂ ಧರ್ಮದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಅದು ನಿಜ ಏನು? ಅಲ್ಲಿ ಲೋಪದೋಷಗಳ ಬಗ್ಗೆ ಈಗ ನಾವು ಲಿಂಗಾಯತ ಧರ್ಮದಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಜಾತಿಯನ್ನು ಹೋಗಲಾಡಿಸಿದ್ದೀವಿ, ಬಸವಣ್ಣ ನಮಗೆ ಬೇರಿದೆ. ಹಂಗೆ ಪೈಗಂಬರನ್ನು ಹೊರತುಪಡಿಸಿ, ಪೈಗಂಬರರ ಮಾತುಗಳು ಮತ್ತು ಧರ್ಮದ ಆಶಯಗಳನ್ನು ಹೊರತುಪಡಿಸಿ ನಮ್ಮ ತಿಳುವಳಿಕೆ ಮತ್ತು ಜ್ಞಾನದ ನಂತರ ನಮಗೆ ದೊರಕಿರೋ ಶಿಕ್ಷಣ ಮತ್ತು ಸಂವಿಧಾನದ ಹಕ್ಕಿನಿಂದ ಯಾವ ರೀತಿ ಇನ್ನೂ ಹೆಚ್ಚು ನಿಮ್ಮಂಥ ಯುವಕರು ಸೌಹಾರ್ದವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ? ಒಂದು ಹೆಜ್ಜೆ ಅಲ್ಲಿ ಮುಂದೆ ಬಂದು ಅಂದರೆ ಮಹಿಳೆಯರಿಗೆ ಶಿಕ್ಷಣ ಕೊಡೋದು, ಬುರ್ಕಾ ಸಂಸ್ಕೃತಿಯಿಂದ ಹೊರಗೆ ತರೋದು, ಅವರಿಗೆ ಬದುಕನ್ನು ಕಲ್ಪಿಸಿಕೊಡೋದು, ಅವರ ಶೋಷಣೆ ತಪ್ಪಿಸ್ಲಿಕ್ಕೆ ನೀವೇ ಮುಂದಾಗಿ ಮಾತಾಡಿಬಿಟ್ರೆ ವಿರೋಧಿಗಳ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಸರ್. ಖಂಡಿತ. ಬಹುಶಃ ಇದು ದೇಶದಲ್ಲಿ, ನಾಡಿನಲ್ಲಿ ಅನೇಕ ಪ್ರಾಜ್ಞರು ಈ ಕೆಲಸವನ್ನು ಮಾಡ್ತಿದ್ದಾರೆ. ಸೌಹಾರ್ದ ಕರ್ನಾಟಕ, ಸೌಹಾರ್ದದ ನೆಲೆಗಟ್ಟನ್ನು ಕಟ್ಟುವಲ್ಲಿ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಹೆಚ್ಚಿನ ಒಂದು ಚಿಂತನೆ ಮಂಥನೆಗಳು ಖಂಡಿತ ಆಗಬೇಕು ಮತ್ತು ಅದ್ರ ಕುರಿತು ಮಾತನಾಡೋರನ್ನ ಬೆಂಬಲಿಸಬೇಕಾದ ಸಂದರ್ಭಗಳಿದ್ದಾವೆ. ಅಲ್ಲಿ ಮೂಲಭೂತವಾದಿಗಳು ಇರ್ತಾರಲ್ಲ, ಖಂಡಿತ. ಈಗ ಮೂಲಭೂತವಾದ ಅನ್ನೋದು ಎಲ್ಲ ಧರ್ಮದಲ್ಲಿದೆ ಸರ್. ಎಲ್ಲ ವ್ಯವಸ್ಥೆಗಳಲ್ಲಿ ನಾವು ಮೂಲಭೂತವಾದವನ್ನು ಖಂಡಿತ ಕಾಣೋಕೆ ಸಾಧ್ಯ ಇದೆ. ಬಹುಶಃ ಆಗಿರೋದಕ್ಕೆ ನಾವು ಒಂದಿಷ್ಟು ನಮ್ಮ ಹಿನ್ನಡೆಗೂ ಅದು ಕಾರಣ ಆಗಿದೆ. ಆ ಕಾರಣಕ್ಕೆ ಧಾರ್ಮಿಕತೆ ಅದು ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟು ಪ್ರಮಾಣದಲ್ಲಿದ್ದು, ಬಹುಶಃ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಬಾಬಾ ಸಾಹೇಬರ ಚಿಂತನೆಗಳನ್ನು ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಹುಶಃ ನಮ್ಮ ಸಂವಿಧಾನದ ನೆಲೆಗಟ್ಟಿನಲ್ಲಿ ನಮ್ಮ ಬದುಕೋದಕ್ಕೆ ಒಳ್ಳೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಎಲ್ಲ ವ್ಯವಸ್ಥೆಯಲ್ಲೂ ಇದ್ದಾರೆ, ಮಾತನಾಡೋರು ಇದ್ದಾರೆ. ಆದರೆ ಎದಕ್ಕೂ ಅವ್ರು ಒಂದು ಕಡೆಗೆ ಹಿಂಜರಿಕೆ ಯಾಕಪ್ಪ ನಾನು ಮಾತಾಡೋದು, ಒಂದಿಷ್ಟು ಸಣ್ಣ ಅಳುಕಿಂದ ಅವರು ಮಾತನಾಡೋಕ್ಕೆ ಸಾಧ್ಯ. ವಾತಾವರಣ ಎಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲನೋ ಇಲ್ಲಿ ಸರಿ ಇಲ್ಲನೋ. ಖಂಡಿತ ಎಲ್ಲ ಕಡೆಗೆ ಪ್ರಕ್ಷುಬ್ಧ ವಾತಾವರಣ ಇದೆ, ಎಲ್ಲ ಕಡೆಗೂ ಇದೆ. ಈಗ ನನಗನ್ಸುತ್ತೆ ಅಲ್ಲಿರುವ ಅನೇಕ ಸಣ್ಣ ಪುಟ್ಟ ಸವಾಲುಗಳಿದ್ದಾವೆ, ಅವುಗಳನ್ನು ಕುರಿತು ಮಾತನಾಡ್ತಕ್ಕಂಥವ್ರು ಮುಂದೆ ಬರಬೇಕು ಮತ್ತು ಅಲ್ಲಿರುವ ಒಳಿತನ್ನು ಕೂಡ ಹೇಳೋರು ಬೇಕು. ಅಲ್ಲಿರುವ ಒಳ್ಳೆಯ ಸಾಕಷ್ಟು ಒಳಿತುಗಳಿದ್ದಾವೆ, ಎಲ್ಲ ವ್ಯವಸ್ಥೆಯಲ್ಲಿ ಒಳ್ಳೆಯ ಒಳಿತುಗಳಿದ್ದಾವೆ. ಆ ಒಳಿತನ್ನು ಹೇಳೋಂಗಾಗಬೇಕು. ಸಣ್ಣ ಪುಟ್ಟ ಲೋಪ ದೋಷಗಳನ್ನು ಕೂಡ ನಾವು ನಾವು ಸರಿಪಡಿಸಿಕೊಳ್ಳಬೇಕಾದ ಸಂದರ್ಭಗಳು ಅನ್ನೋದನ್ನು ನಾವು ಮಾತಾಡಬೇಕು. ಅಂದಾಗ ಮಾತ್ರ ಬಹುಶಃ ಈ ಕ್ಷಣದ ಎಲ್ಲ ಸವಾಲುಗಳಿಗೂ ಮದ್ದು ಒಂದು ಶಿಕ್ಷಣ, ಒಂದು ಒಳ್ಳೆ ಶಿಕ್ಷಣವಂತರಾಗಬೇಕು. ಬರೀ ಶಿಕ್ಷಣ ಅಂದರೆ ಓದು ಬರಹ ನಾವು ಅಲ್ಲ, ಒಂದು ವೈಚಾರಿಕ ಅಕ್ಷರಸ್ಥೋದಾಗೋದಲ್ಲ, ಅದು ಚಿಂತನೆ ಮಟ್ಟಕ್ಕೆ ಬೆಳಿಬೇಕು. ಶಿಕ್ಷಣ ಅಂತಂದರೆ ವಿಶ್ವವಿದ್ಯಾಲಯ ತನಕ ನಾವು ಮುಟ್ಟಬೇಕು. 10ನೇ ಕ್ಲಾಸ್ ಓದಿ ಒಂದು ಕೆಲಸಕ್ಕೆ ಸೇರೋದಕ್ಕೂ, ಒಬ್ಬ ಡಿಗ್ರಿ ಓದಿ ಪಠ್ಯಪುಸ್ತಕವನ್ನು ಓದಿ ಎಕ್ಸಾಮ್ ಬರೆಯೋದಕ್ಕೂ, ನಾವು ಅನೇಕರನ್ನ ಓದಿಕೊಂಡು ನಾವು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಶಿಕ್ಷಣ ಅಂತಂದರೆ ಓದು ಬರ ಅಂತಕ್ಕಂಥ ಶಿಕ್ಷಣದ ಜೊತೆಗೇನೆ ಈ ನಾಡನ್ನು ಕಟ್ಟೋದಕ್ಕೆ ಏನು ಪ್ರಜ್ಞಾವಂತಿಕೆ ಬಳಕೆ ಆಗಿದೆಯಲ್ಲ, ಆ ವೈಚಾರಿಕತೆ, ಪ್ರಜ್ಞಾವಂತ ಬೇರುಗಳು ನಮ್ಮಲ್ಲಿ ಬುದ್ಧ, ಬಸವ, ಬಾಬಾ ಸಾಹೇಬ್ ಇದಾರಲ್ಲ, ಅವ್ರನ್ನ ಓದ್ಕೋಬೇಕಾಗಿದೆ. ಪೆರಿಯಾರನ್ನು ಓದ್ಕೋಬೇಕಾಗಿದೆ. ಇಲ್ಲಿರುವ ಎಲ್ಲ ಒಳ್ಳೆತನ ನಾವು ಓದ್ಕೊಂಡು ನಮ್ಮಿಂದ ಏನು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನು ವಿವೇಚಿಸಿದಾಗ ಮಾತ್ರ ಖಂಡಿತ ಎಲ್ಲ ಬದುಕಿಗೂ ಅದು ಒಂದು ಕನ್ನಡಿ ಆಗಬಲ್ಲದು. ಅದಕ್ಕೆ ಭಾರತದ ಭವಿಷ್ಯ, ಭಾರತದ ಬೆಳಕು ಯಾವುದು ಅಂದರೆ ಅದು ಎಲ್ಲರೂ ಒಳ್ಳೆ ಶಿಕ್ಷಣ ಪಡ್ಕೊಳ್ಳೋದು, ಎಲ್ಲರೂ ಸದ್ಭಾವದಿಂದ ವರ್ತಿಸೋದು, ಪರಸ್ಪರ ಕೋಮು ಸೌಹಾರ್ದತೆ, ಸಾಮರಸ್ಯ, ಭಾವೈಕ್ಯತೆ, ಈ ತತ್ವಗಳನ್ನು ನಾವು ಎಲ್ಲ ಸಮಾಜಗಳು, ಎಲ್ಲ ಸಮುದಾಯಗಳು ಅಳವಡಿಸಿಕೊಂಡ್ರೆ ದೇಶ ಖಂಡಿತ ಬೆಳವಣಿಗೆ. ಎರಡನೇ ಅಂಶ, ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ನೀವು ಹೇಳಿದ್ರೆ, ಇವತ್ತು ಹೋರಾಟದ ನೆಲೆ ಹೆಂಗಿರ್ಬೇಕಂತ ಹೇಳ್ತೀರಿ? ಎರಡನೇದು ಹೋರಾಟ, ಮೂರನೇದು ಸಂಘಟನೆ. ಈ ಹೋರಾಟದ ನೆಲೆ ಯಾವ ಸ್ವರೂಪದಲ್ಲಿ ಇರ್ಬೇಕು ನಮ್ಮದು? ಖಂಡಿತ ಇವತ್ತಿನ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟಗಳೇನಾಗಿದೆ, ಕೆಡುಕಿನ ಬಗ್ಗೆ ಪ್ರಶ್ನೆ ಮಾಡುವ ಹೋರಾಟಗಳು ಕಾಣ್ತಾ ಇಲ್ಲ. ಹೋರಾಟಗಳು ಅಲ್ಲೆಲ್ಲೇ ಹೋರಾಟಗಳು ನಡೀತಾ ಇದೆ, ಗಟ್ಟಿಯಾಗಿ ಆ ಹೋರಾಟಗಳು ಸಾಗ್ತಾ ಇಲ್ಲ. ಸಮಾಜ ಕೇಂದ್ರಿತ, ಸ್ವಯಂ ಸಮಾಜ ಕೇಂದ್ರಿತ ಹೋರಾಟಗಳು ಇವತ್ತು ಭಾಳ ಮಟ್ಟಿಗೆ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ನಂಜುಂಡಸ್ವಾಮಿ ಅವರ ಹೋರಾಟ ಭಾಳ ಪ್ರಭಾವವನ್ನು ಬೀರ್ತು. ಸಾಮಾಜಿಕ ನ್ಯಾಯದ ಜೊತೆಗೆ ರಾಜಕೀಯ ಅಧಿಕಾರ ಪಡಿಬೇಕನ್ನುವಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ರೈತ ಹೋರಾಟ ಇತ್ತಲ್ಲ, ಇವತ್ತು ರೈತ ಹೋರಾಟಗಳಿಲ್ಲ. ಇಲ್ಲ ಸರ್. ಭಾಷಾ ಹೋರಾಟಗಳಿಲ್ಲ, ನೆಲ ಜಲ ಭಾಷೆಗೆ ಹೋರಾಟಗಳಿಲ್ಲ. ಈಗ ನಮಗೆ ಭಾಳ ದೊಡ್ಡ ಕಾಡ್ತಾ ಇರೋದು ಸೌಹಾರ್ದತೆ, ಭಾವೈಕ್ಯತೆ. ಮೊದಲು ಇದನ್ನು ನೀಗಿಸಿಕೊಂಡಾಗ ಹೋರಾಟದ ಸ್ವರೂಪ ದುರ್ಬಲ ಆಗಿದ್ದನ್ನು ನಾವು ನೋಡ್ತೀವಿ. ಖಂಡಿತ. ಮುಂದೆದು ಸಂಘಟನೆ ವಿಷಯ ಬಂದಾಗ ಯಾವ ರೀತಿಯ ಮನಸ್ಸುಗಳು ಸಂಘಟಿತರಾಗಬೇಕು? ಜಾತಿ ಸಂಘಟನೆ ಆಗಬೇಕು, ಧರ್ಮದ ಸಂಘಟನೆ ಆಗಬೇಕು,
ಏನು ಭಾವೈಕ್ಯತೆಯ ಮನಸ್ಥಿತಿ ಇರುವಂಥವ್ರ ಸಂಘಟನೆ ಆಗಬೇಕು. ಸರ್ ಖಂಡಿತ ಬಸವಣ್ಣನ ಕಾಲಕ್ಕೆ ಎಲ್ಲರೂ ಇದ್ರಲ್ಲ. ಇದ್ರು ಸರ್. ಈಗ ಜಾತಿ ಸಂಘಟನೆಗಳು ಸಾಕಷ್ಟು ಬಲವರ್ಧನೆಗೊಳ್ತಾ ಇದೆ. ಜಾತಿ ಸಂಘಟನೆಗಳಿಂದ ಆಯಾ ಜಾತಿಗೆ ಒಂದಿಷ್ಟು ಅನುಕೂಲಗಳಾಗ್ಬೋದು. ಎಲ್ಲ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಎಲ್ಲ ಜನಾಂಗಕ್ಕೂ ಒಳಿತಾಗಬೇಕು ಅಂದರೆ ಒಂದು ಅಭಿವೃದ್ಧಿ ಅಂದ್ರೇ ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ಸೌಹಾರ್ದತೆ, ಒಂದು ಒಂದು ಆಪ್ತ ಭಾವ. ನಾವು ಪರಸ್ಪರ ಜೊತೆ ಆದಾಗ ವೈರತ್ವದ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಪರಸ್ಪರ ಭೇಟಿ ಆಗೋದಕ್ಕಿಂತಲೂ ಸದ್ಭಾವದಿಂದ ಕಾಣೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಬಹುಶಃ ನಾವು ಸಹಜವಾಗಿ ಬೆರೆಯೋದು, ಸಹಜವಾಗಿ ಕೊಡೋದು, ಸಹಜವಾಗಿ ಬದುಕೋದಿದೆಯಲ್ಲ, ಅದು ಒಂದು ದೊಡ್ಡ ಬೆಳವಣಿಗೆನೇ, ಅದು ಒಂದು ಅಭಿವೃದ್ಧಿನೇ. ಆ ಕಾರಣಕ್ಕೆ ಎಲ್ಲ ಧರ್ಮ, ಎಲ್ಲ ಜಾತಿಗಳಲ್ಲಿ ಈ ಕೋಮು ಸಾಮರಸ್ಯವನ್ನು ಬೆಳೆಸ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಅಗತ್ಯ ಇದೆ. ಅದಕ್ಕೆ ದೊಡ್ಡ ಹೊಡೆತ ಶಿಕ್ಷಣ ಸಿಕ್ಕರೆ ಸಾಕಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ನಮ್ಮ ಎಲ್ಲ ಅಜ್ಞಾನಕ್ಕೆ ಶಿಕ್ಷಣದ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ. ಅಕ್ಷರಸ್ಥರಾಗೋದಲ್ಲ, ಅಲ್ಲಿ ಜ್ಞಾನವನ್ನು ರೂಪಿಸಿಕೊಳ್ಳೋದು. ಜ್ಞಾನವಂತರಾಗುವ ಸಮಾಜಕ್ಕೆ ಅಪಾಯಕಾರಿಯಾಗಿರುವಂಥ ಬ್ರೈನ್ ವಾಶ್ ಮಾಡುವಂಥ ಕೆಲಸ, ಫೋರ್ಸ್ ಇದೆಯಲ್ಲ, ಅದು ಜಾಸ್ತಿ ಆದಾಗ, ಸುಳ್ಳು ಹೇಳುವವರ ಸಂಖ್ಯೆ ಜಾಸ್ತಿ ಆದಾಗ ಸತ್ಯದ ಪ್ರತಿಪಾದಕರ ಸಂಖ್ಯೆ ಜಾಸ್ತಿ ಆಗಬೇಕು. ನೀವೇ ಅಂದ್ರಿ ಕೆಲವೊಬ್ರು ಯಾಕೆ ಬೇಕು ಅಂತ ಮೌನವಾಗಿದ್ದಾರೆ ಅಂತ. ಆ ಯಾಕೆ ಬೇಕು ಅಂತ ಮೌನವಾಗಿರೋದ್ರಿಂದ ಹೊರಗೆ ಬರಲಿಕ್ಕೆ ಈ ನಿಮ್ಮಂಥ ಶಿಕ್ಷಣ ಕ್ಷೇತ್ರದಲ್ಲಿರೋರು ಯುವಕರು ಅದನ್ನು ಪ್ಯಾಸಿವ್ ಆಗಿ, ಸ್ಮೂತಾಗಿ ಹೇಗೆ ಆ ಭಾವನೆಗಳನ್ನು ನಾವು ಬಿತ್ತಬೋದು? ಹಾಡು, ಸಂಸ್ಕೃತಿ ಈ ನೆಲೆಯಲ್ಲಿ. ಖಂಡಿತ ಸರ್, ಪ್ರತಿ ಒಂದು ಅದ್ಭುತವಾದ ಅವಕಾಶಗಳಿದೆ ನಮಗೆ. ತಾವು ಒಳ್ಳೆ ಆಲೋಚನೆಯನ್ನು ಹಂಚಿಕೊಂಡ್ರಿ. ಶಿಕ್ಷಣನೇ ನಮಗೆ ಮದ್ದಾಗಬಲ್ದು ಅಂತ. ಕಾರಣ ಅಂದರೆ ನಮ್ಮ ಸೂಕ್ಷ್ಮ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಕಿಡಿಗೇಡಿಗಳಿದಾರಲ್ಲ, ಅವರ ಷಡ್ಯಂತ್ರವನ್ನು ನಾವು ಅರ್ಥ ಮಾಡಿಕೊಳ್ಳುವಷ್ಟು ವಿವೇಚಿತವಾದ ಮನಸ್ಥಿತಿ ಬೇಕು ನಮಗೆ. ಇದು ಇಲ್ಲ ಈಗ. ಅವ್ರದ್ದೇನು ಹಿಡನ್ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ ಸರ್, ಇದು ವಾಟ್ಸಪ್ ಯೂನಿವರ್ಸಿಟಿ. ನಾವು ಓದ್ತಿರೋದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ. ನಮ್ಮ ಗ್ರಂಥಗಳನ್ನು ಓದ್ತಾ ಇಲ್ಲ, ಗ್ರಂಥಗಳು ನಮಗೆ ಇರ್ತಲ್ಲ. ನಾವು ಕುರಾನ್, ಬೈಬಲ್, ಭಗವದ್ಗೀತೆಯನ್ನು ಓದ್ತಾ ಇಲ್ಲ. ನಾವು ನಮಗೆ ಬೇಕಾದ ಬದುಕಿಗೆ ಬೇಕಾದದ್ದನ್ನು ಓದೋದು ತುಂಬ ಕಡಿಮೆ. ಓದ್ತಿದ್ದಾರೆ, ಕಡಿಮೆ ಇದೆ, ಪ್ರಮಾಣ ಕಡಿಮೆ ಇದೆ. 140 ಕೋಟಿ ನಮ್ಮ ದೇಶದಲ್ಲಿ, ಪ್ರಮಾಣ ಕಡಿಮೆ ಇದೆ. ನಾವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದ್ದೀವಿ. ಅಲ್ಲಿ ಬರುವ ಎಲ್ಲ ಮಿಥ್ಯೆಗಳನ್ನು, ಸುಳ್ಳುಗಳನ್ನು ನಾವು ಸತ್ಯ ಅಂತ ಭಾವಿಸ್ಕೊಳ್ತಾ ಇದ್ದೀವಿ. ಈ ಸುಳ್ಳುಗಳನ್ನು ಸತ್ಯ ಅಂತ ಭಾವಿಸ್ಕೊಂಡಿದ್ದ ಪರಿಭಾವನೆಯಾಗಿ ಇವತ್ತು ಜನರ ಮನಸ್ಸುಗಳು ಒಡಿತಾ ಇದ್ದಾವೆ. ನೈಜ ಇತಿಹಾಸವನ್ನು ವರ್ತಮಾನಕ್ಕೆ ನಾವು ಯಾವತ್ತೂ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಅದು ಇತಿಹಾಸವೇ. ಇತಿಹಾಸದಲ್ಲಿರುವ ಕಹಿ ಘಟನೆಗಳು ವರ್ತಮಾನದ ಬದುಕಿಗೆ ಕನ್ನಡಿ ಆಗಬೇಕೇ ವಿನಃ ಇತಿಹಾಸದ ಎಳೆಗಳು ಈ ವರ್ತಮಾನದಲ್ಲಿ ನಮ್ಮ ಬದುಕಿಗೆ ಉರುಳಾಗಬಾರ್ದು. ಹಾಗಾಗ್ತಾ ಇದೆ. ಅನ್ಯಾಯ ಎಲ್ಲ ಧರ್ಮದಿಂದವರೂ ಆಗಿದೆ. ಇತಿಹಾಸದಲ್ಲಿ ಎಲ್ಲವೂ ಆಗಿದೆ. ಇತಿಹಾಸನೇ. ಇತಿಹಾಸದಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಬದುಕಿಗೆ ಎಷ್ಟು ಸಾಧ್ಯವಷ್ಟು ಅಳವಡಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆ ಚಿಂತನೆಗಳು ನಾವು ಬೆಳೆಸ್ಕೊಳ್ಬೇಕಾದದ್ದು ಮುಖ್ಯ. ಇದಕ್ಕೆ ನನಗನ್ಸುತ್ತೆ ಇದು ಸತ್ಸಂಗಗಳು, ವಿಚಾರ ಮಂಥನಗಳು, ಚರ್ಚೆಗಳು, ಕಾರ್ಯಾಗಾರಗಳ ಮೂಲಕ ವಿದ್ಯಾರ್ಥಿಗಳನ್ನು, ಯುವಜನತೆಯನ್ನು, ಹಿರಿಯರನ್ನು ನಾವು ಪರಸ್ಪರ ಮುಖಾಮುಖಿಯಾಗಿ ನಾಡು ಕಟ್ಟೋದು, ದೇಶ ಕಟ್ಟೋದು ಅಂತಂದರೆ ಬಹುಶಃ ರಸ್ತೆಗಳು, ಬಿಲ್ಡಿಂಗ್ಗಳು ಅಲ್ಲನ್ನ ಕಟ್ಟೋದಷ್ಟೇ ಅಲ್ಲ, ಮನಸ್ಸುಗಳನ್ನು ಕಟ್ಟೋ ಕೆಲಸನ ಆಗಬೇಕು. ಈಗ ಆ ಹಿನ್ನೆಲೆಯಲ್ಲಿ ನಮ್ಮ ವೀಕ್ಷಕರಿಗಾಗಿ ಕಟ್ಟುತ್ತೇವೆ ಅನ್ನೋ ನಿಮ್ಮ ಕಂಚಿನ ಕಂಠದಲ್ಲಿ ಹಾಡಿದರೆ ಹೆಂಗಿರ್ತದೆ? ಖಂಡಿತ ಸರ್. ಹಾವೇರಿಯ ಸತೀಶ್ ಕುಲಕರ್ಣಿಯವರ ಬರೆದಿರ್ತಾರೆ ಕ್ರಾಂತಿ ಗೀತೆ. ಬಹುಶಃ ಅದು ಹೋರಾಟದ ಬಹುದೊಡ್ಡ ಗೀತೆ. ಒಂದು ನುಡಿಯನ್ನು ಹಾಡ್ತೀನಿ. ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ನಾಡ ಕಟ್ಟತೇವಾ, ನಾವು ಮನಸ ಕಟ್ಟತೇವಾ, ನಾವು ಕನಸ ಕಟ್ಟತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ, ಕುಲವೆನ್ನದೆ ಮನುಕುಲ ಎನ್ನುವ ಹಾಡ ಬರೆಯತೇವಾ, ನೆಲದ ಹಾಡ ಬರೆಯತೇವಾ, ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ನಾಡ ಕಟ್ಟತೇವಾ,
ನಾವು ಮನಸ ಕಟ್ಟತೇವಾ, ನಾವು ಕನಸ ಕಟ್ಟತೇವಾ. ನೀವು ಒಬ್ಬ ಗಾಯಕರಾಗಿ ವಿಚಾರವಂತರಾಗಿ ಅನೇಕ ವಿಷಯಗಳನ್ನು ಇವತ್ತು ಹಂಚಿಕೊಂಡ್ರಿ. ಈ ಬಸವಣ್ಣನವರ ಯಾವುದಾದ್ರೂ ಒಂದು ಮನೋಜ್ಞ ವಚನವನ್ನು ನೀವು ಸಭೆಯಲ್ಲಿ ಹಾಡಿದ್ದುಂಟಾ? ಇಲ್ಲ ಸರ್, ನಾನು ವಚನಗಳನ್ನು ಹಾಡಿಲ್ಲ. ವಚನದ ಬಸವಣ್ಣವರ ಕುರಿತಾಗಿರುವ ಜನಪದರ ಗೀತೆಗಳನ್ನು ಹಾಡಿದ್ದೀನಿ. ಜನಪದ ನಿಮ್ಮ ಮೂಲ ಆಶಯ? ಮೂಲ ಆಶಯ ಜನಪದವನ್ನೇ ನೀವು ಜನಪದದ ಮೂಲಕ ನನ್ನ ಲಾವಣಿ, ಜನಪದ, ಗೀಗಿ ಹಾಡುಗಳು, ಸೋಬಾನೆ ಪದಗಳು, ಬೀಸೋ ಕಲ್ಲಿನ ಪದಗಳನ್ನು ನಾನು ಜನರಿಗೆ ಬಸವಣ್ಣನ ಕುರಿತಾಗಿರ್ತಕ್ಕಂಥ ಹಾಡುಗಳನ್ನು ಎತ್ತಿಟ್ಕೊಂಡು ಮುಟ್ಟಿಸೋ ಪ್ರಯತ್ನ ಮಾಡಿದ್ದೀನಿ. ಈಗ ಜನಪದವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೇ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಪದ ವಿಶ್ವವಿದ್ಯಾಲಯ ಬಂದಿದೆ. ಜಾನಪದ ವಿಶ್ವವಿದ್ಯಾಲಯದ ಪಾತ್ರ ಏನಾಗಿದೆ ಇವತ್ತು? ಜನಪದವನ್ನು ಉಳಿಸುವಂಥ ಕೆಲಸ ವಿಶ್ವವಿದ್ಯಾಲಯ ಗೋರು ಚನ್ನಬಸಪ್ಪನವ್ರ ಕನಸದು. ಖಂಡಿತ. ಈಗ ಆ ರೀತಿಯ ಜನಪದ ಉಳಿಯುವಂಥ ಪ್ರಯತ್ನ ವಿಶ್ವವಿದ್ಯಾಲಯದಿಂದ ಸಾಧ್ಯ ಆಗ್ತದೆ ಅಂತ ನಿಮ್ಗೆ ಅನಿಸ್ತದೆಯಾ? ಖಂಡಿತ. ಜನಪದ ವಿಶ್ವವಿದ್ಯಾಲಯದ ಒಂದು ಸ್ಥಾಪನೆ ಅದು ಜನಪದಿಗರನಾಗಿ ನನಗೆ ಭಾಳ ಖುಷಿ ಕೊಟ್ಟ ಸಂಗತಿ. ಇವತ್ತು ಕರ್ನಾಟಕ ಜಾನಪದ ಅಕಾಡೆಮಿಯ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಬಹುಶಃ ಅಕಾಡೆಮಿಗಳು, ಜನಪದ ವಿಶ್ವವಿದ್ಯಾಲಯಗಳು ಮಾಡುವ ಕೆಲಸಕ್ಕಿಂತಲೂ ಅನೇಕ ಗ್ರಾಮದ ಹಳ್ಳಿಯ ವೇದಿಕೆಗಳಿದಾವಲ್ಲ, ಅವು ಮಾಡಬೇಕಾದ ಕೆಲಸವೇ ಭಾಳಷ್ಟಿದೆ. ಬಹುಶಃ ಇಡೀ ನಾಡಿನ ಜನಪದ ಕಲೆ ಸಂಸ್ಕೃತಿಯನ್ನು ಅದನ್ನು ಕಾಪಿಟ್ಟುಕೊಂಡು ಅದನ್ನು ಮರುಕಟ್ಟುವಲ್ಲಿ ನಾವು ಅಕಾಡೆಮಿ ಆಗಿರ್ಬೋದು, ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದೆ. ಅದಕ್ಕಿಂತಲೂ ನೆಲಮೂಲ ಸಂಸ್ಕೃತಿ ಉಳಿಬೇಕು ಅಂತಂದರೆ ಅದು ನಮ್ಮ ಹಳ್ಳಿಯ ಹಿರಿಯರಿಂದ, ಕ್ರಿಯಾಶೀಲ ಯುವಕರಿಂದ, ಸಂಘಟನೆಗಳಿಂದ ಸಾಧ್ಯ ಇದೆ. ವಿಶ್ವವಿದ್ಯಾಲಯಗಳು, ಅಕಾಡೆಮಿಗಳು ಮಾಡಲಾರದ ಕೆಲಸಗಳನ್ನು ನಮ್ಮ ಹಳ್ಳಿಯ ವೇದಿಕೆಗಳು ಮಾಡೋಕ್ಕೆ ಸಾಧ್ಯ ಇದೆ. ಅಲ್ಲಿ ಯುವಕ ಸಂಘಗಳಿದೆ. ಖಂಡಿತ. ನಮ್ಮೂರು ಜಾತ್ರೆಗಳಲ್ಲಿ, ನಮ್ಮೂರಿನ ಮೊಹರಮ್ಮಲ್ಲಿ, ನಮ್ಮೂರಿನ ದೀಪಾವಳಿ, ನಮ್ಮೂರಿನ ದಸರಾಗಳಲ್ಲಿ ಇವತ್ತು ಜನಪದ ಯಾಕೆ ಅದು ನಶಿಸ್ತಾ ಇದೆ? ಜನಪದ ಮೂಲಗುಂಪಾದರೆ ಮಾನವ ಜನಾಂಗವೇ ಮೂಕಾದಂತೆ ಎಂಬ ಭಾವ ನಮ್ಮನ್ನು ಕಾಡ್ತಾ ಇದೆ. ಜನಪದ ಅಂದರೆ ಅದು ಒಂದು ಬಹುದೊಡ್ಡ ಅಸ್ಮಿಯತೆ. ಅದಕ್ಕೆ BM ಶ್ರೀ ಅವರು ಹೇಳ್ತಾರೆ, ಗರತಿ ಹಾಡಿನ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಬರೀತಾರೆ, ಜನವಾಣಿ ಬೇರು, ಕವಿವಾಣಿ ಹೂವು ಅಂತಕ್ಕಂಥದ್ದು. ತುಂಬ ಅದ್ಭುತವಾದ ವಿವೇಚನೆ ಇದೆ ಜನಪದರಲ್ಲಿ. ಅವರಲ್ಲಿ ದೊಡ್ಡ ಔದಾರ್ಯ, ಅದ್ಭುತ ಭಾವ ಇದೆ. ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿತಕ್ಕಂಥ ಸೊಸೆ ಬರಲಿ ಅಂತ ಹಾರೈಸಿ ಹಾಡಿದ ಪರಂಪರೆ ಅದು. ಈಗ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕೂಡ ಎಷ್ಟೇ ವಿದ್ಯಾವಂತರಿದ್ದರೂ ಅವರು ಯಕ್ಷಗಾನವನ್ನು ಉಳಿಸಿ ಬೆಳೆಸ್ತಾರೆ. ಆದರೆ ನಮ್ಮಲ್ಲಿ ಅನೇಕ ಜನಪದ ಕಲೆಗಳು, ದೊಡ್ಡಾಟ, ಸಣ್ಣಾಟ, ಡಪ್ಪಿನಾಟ, ಜನಪದ ಗೀತೆಗಳು ನಾಶ ಆಗಲಿಕ್ಕೆ ನಮ್ಮ ಭಾಗದ ಯುವಕರು, ವಿದ್ಯಾವಂತರು ಅದರಿಂದ ಆಕರ್ಷಿತರಾಗಲಿಲ್ಲ. ಅದಕ್ಕೆ ಈ ದಕ್ಷಿಣ ಕನ್ನಡದ ಮಾದರಿಯಲ್ಲಿ, ಬಯಲಾಟದ ಮಾದರಿಯಲ್ಲಿ ನಮ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಈ ಉತ್ತರ ಕರ್ನಾಟಕದಲ್ಲಿ ಏನು ಪ್ರಯತ್ನ ನಡೀತಾ ಇದೆ? ನಡೆದಿಲ್ಲ, ನಡಿಬೇಕಾದಷ್ಟು ನಡೀತಿಲ್ಲ. ನೀವು ಅವ್ರಿಗೆ ಕಂಪೇರ್ ಮಾಡಿರಿ. ಅವರು ಕಾಂತಾರದಂಥ ಸಿನಿಮಾ ತಂದದ್ದು ಆ ನೆಲಮೂಲದ ಸಂಸ್ಕೃತಿಯಿಂದ ತಂದದ್ದು. ನಮ್ಮಲ್ಲಿ ಅಂಥ ಕೆಲಸ ಆಗ್ತಾ ಇಲ್ಲ. ಸೊ ನೀವು ಅಕಾಡೆಮಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಈ ಥರದ ಕೆಲಸಗಳನ್ನು, ಈ ಕಲೆಯನ್ನು ಉಳಿಸ್ಲಿಕ್ಕೆ ಏನು ಮಾಡ್ಬೋದು? ಖಂಡಿತ ಸರ್, ಒಳ್ಳೆಯ ಪ್ರಶ್ನೆ ಮತ್ತು ಒಳ್ಳೆಯ ಆಲೋಚನೆ. ಇದ್ರ ಬಗ್ಗೆ ನಮ್ಮ ಚಿಂತನೆಗಳು ನಡೆದಿದೆ. ಇವತ್ತು ನಾನು ಅದನ್ನು ಸ್ವಲ್ಪ ವಿಶ್ಲೇಷಿಸೋದಾದರೆ, ದಕ್ಷಿಣ ಕನ್ನಡದ ಕರಾವಳಿ ಭಾಗದ ಯಕ್ಷಗಾನ, ಉತ್ತರ ಕರ್ನಾಟಕದ, ಸಮಗ್ರ ಕರ್ನಾಟಕದ ಜನಪದ, ನಾವು ಎರಡನ್ನ ತುಲನೆ ಮಾಡಿ ನೋಡಿದರೆ, ಎರಡನ್ನ ಹೋಲಿಕೆ ಮಾಡಿ ನೋಡಿದರೆ ಯಕ್ಷಗಾನ ಭಾಳ ಎತ್ತರದಲ್ಲಿ ಬೆಳೆದಿದೆ. ಕಾರಣ ಏನು ಅಂದರೆ ಅಲ್ಲಿರುವ ಮನಸ್ಸುಗಳು, ಅಲ್ಲಿರುವ ಜನರು ಅದನ್ನು ತುಂಬ ಆಪ್ತವಾಗಿ ಕಂಡ್ರು. ಶಿವರಾಮ್ ಕಾರಂತರ ಅಂತ ಗ್ರೇಟ್ ರೈಟರ್. ಎಸ್, ನೋಡಿ ಎಷ್ಟು ಅಂದರೆ ನಮ್ಮ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಸೋದರಿ ಮದುವೆ, ನಮ್ಮ ಅಣ್ಣನ ಮದುವೆ, ನಮ್ಮ ತಮ್ಮನ ಮದುವೆ ಇದ್ದರೆ ಅದರ ಹಿಂದಿನ ದಿನ ರಾತ್ರಿ ಅವರು ಒಂದು ಆಟವನ್ನು ಆಡಿಸ್ತಾರೆ. ನಾವು ಇವತ್ತಿನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಮದುವೆಗಳಿದ್ದರೆ ಆರ್ಕೆಸ್ಟ್ರಾವನ್ನು ಕರೆಸಿ ಪದ ಹಾಡಿಸ್ತಾ ಇದ್ದೀವಿ. ವ್ಯತ್ಯಾಸ ಇಷ್ಟು. ಮತ್ತು ಅಲ್ಲಿರುವ ಉದ್ಯಮಿದಾರರು ಅಥವಾ ಕೆಲಸಗಾರರು, ನಮ್ಮ ಕೊಪ್ಪಳ, ಗದಗ ಜಿಲ್ಲೆಯಿಂದಲೇ ಅವರು 100 ಜನನೋ 10 ಜನ 20 ಜನ ಇರ್ತಾರೆ. ಹೋಟೆಲ್ ಉದ್ಯಮಕ್ಕೆ ಬಂದು ಪ್ರತಿ ವರ್ಷ ಒಂದು ಯಕ್ಷಗಾನ ಆಟವನ್ನು ಆಡಿಸ್ತಾ ಇದ್ದಾರೆ. ಆ ಅಭಿಮಾನ, ಆ ಕಲೆ ಬಗ್ಗೆ ಇರುವ ಸೆಳೆತ ನಮಗಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ನಮಗೆ ಮಾದರಿನೇ. ನಾನು ಬೇರೆ ದೇಶದ ಅವ್ರು ನಮಗೆ ಮಾದರಿನೇ. ನೆಲಮೂಲ ಕಲೆಯನ್ನ ಉಳಿಸುವಲ್ಲಿ, ಯಕ್ಷಗಾನವನ್ನು ಉಳಿಸುವಲ್ಲಿ ಅವ್ರು ನಮಗೆ ಮಾದರಿ. ಇವತ್ತು ವಿದೇಶದಲ್ಲಿ ನಾವು ಈ ಭಾಗದ ಕಲಾವಿದರು ಎಷ್ಟು 1% ಮಾತ್ರ ಹೋಗಿದ್ದೀವಿ. ಆ ಎರಡೂ ಜಿಲ್ಲೆಯ, ಆ ಕರಾವಳಿ ಭಾಗದ ಯಕ್ಷಗಾನ ಪ್ರತಿಯೊಬ್ಬ ಕಲಾವಿದನು
ವಿದೇಶಕ್ಕೆ ಹೋಗಿ ತನ್ನ ಕಲೆಯನ್ನು ಪ್ರದರ್ಶನ ಮಾಡಿ ಬಂದಿದ್ದಾನೆ. ಬಹುಶಃ ನಾನು ಒಂದು 2-3 ದೇಶಕ್ಕೆ ಹೋಗಿದ್ದೀನಿ, ತಾವು ಒಂದು 20 ದೇಶಕ್ಕೆ ಹೋಗಿ ಕೆಲವು ಆಲೋಚನೆ ಕಟ್ಟಿಕೊಟ್ಟು ಬಂದಿದ್ದೀರಿ. ಆದರೆ ಇಲ್ಲಿಯ ಜನಪದರಿಗೆ ಅದು ಸಾಧ್ಯವಾಗಲಿಲ್ಲ, ಆಗಿಲ್ಲ. ಯಾಕಂದರೆ ಅಲ್ಲಿರುವ ಎಲ್ಲರೂ ಆ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದ ನೌಕರರು, ಉದ್ದಿಮೆದಾರರು ಅಲ್ಲಿ ಭಾಳಷ್ಟು ಬೆಳೆದಿದ್ದಾರೆ, ಕೊಲ್ಲಿ ರಾಷ್ಟ್ರಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ತಮ್ಮ ದೂರ ಇದ್ದರೂ ಕೂಡ ಅವರು ತಮ್ಮ ಕಲೆಯನ್ನು, ಕಲಾವಿದರನ್ನು ಕರೆಸ್ಕೊಂಡು ಅಭಿಮಾನಿಸ್ತಕ್ಕಂಥದ್ದು, ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮಾದರಿ ಅದು ನಮಗಾಗಬೇಕು. ಈಗ ಉದಾಹರಣೆಗೆ ಎಜುಕೇಟೆಡ್ ಇರೋರು ಈ ಕಲೆ ಕಲ್ತ್ರೆ ಉಳಿತದೆ. ಈಗ ಉದಾಹರಣೆ ನೀವು ಎಜುಕೇಟೆಡ್ ಇರಲಿಲ್ಲ ಅಂದ್ರೆ ಎಲ್ಲೋ ದೋತ್ರ ಇಟ್ಕೊಂಡು ಯಾವುದೋ ಗುಡಿಯಲ್ಲಿ ಹಾಡ್ಕೊಂತ ಇರ್ತಿದ್ರಿ. ನೀವೀಗ ಶಿಕ್ಷಕರಾಗಿದ್ದೀರಿ, ಸರ್ಕಾರಿ ನೌಕರಾಗಿದ್ದೀರಿ, ನಿಮ್ಮಂಥವ್ರು ಇದನ್ನು ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗೆ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಆಗಿರುವಂಥ ನೋಡಿ, ಯಕ್ಷಗಾನ ಇಂಜಿನಿಯರಿಂಗ್ ಇದ್ದವ್ರು ಮಾಡ್ತಾರೆ, ಡಾಕ್ಟರ್ ಇದ್ದವ್ರು ಮಾಡ್ತಾರೆ, ಹೆಸಿಟೇಷನ್ ಇಲ್ಲ. ಆದ್ರೆ ನಮ್ಮ ಹುಡುಗರು ಬಯಲಾಟ ಮಾಡಂದ್ರೆ ಮಾಡಂಗಿಲ್ಲ. ಮೂಲ ನನ್ನ ವ್ಯಥೆ ಏನು ಅಂದ್ರೆ ಬಯಲಾಟ ನಶಿಸಿ ಹೋಗ್ತಾ ಇರೋದು. ಸರ್, ಬಯಲಾಟ ನಶಿಸ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಮೂಲ ಧಾಟಿಯ ಜನಪದದ ವಿವಿಧ ಕಲಾ ಪ್ರಕಾರಗಳು ನಶಿಸಿ ಹೋಗ್ತಾ ಇದೆ. ನಿಜಕ್ಕೂ ನನಗೆ ಆಘಾತಕಾರಿಯಾದ ಅಂಶ ಏನಂದರೆ, ಕಲೆಗಳು ನಶಿಸೋದು ಮಾತ್ರ ಅಲ್ಲ, ನಮ್ಮ ದೇಶೀಯ ಸಂಸ್ಕೃತಿ ನಶಿಸ್ತಾ ಇದೆ. ಕಲೆ ನಶಿಸುವ ಒಂದು ಭಾಗ ಆದರೆ ನಮ್ಮ ದೇಶೀಯ ಆಹಾರ ಪದ್ಧತಿ, ನಮ್ಮ ದೇಶೀಯ ಆಲೋಚನಾ ಪದ್ಧತಿ ಕೂಡ ನಮಗೆ ಇದಾಗ್ತಾ ಇದೆ. ಅದರಿಂದ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ನಾವು ಹಿಂದೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ನಾವು ರೊಟ್ಟಿ, ಚಟ್ನಿ, ಎಷ್ಟು ನಮ್ಮ ಗಟ್ಟಿ ಆಹಾರ ಇತ್ತದು. ನಾವು ಬೇಸಿಗೆ ಕಾಲದಲ್ಲಿ ನುಚ್ಚು ಮಜ್ಜಿಗೆ ಊಟ ಮಾಡ್ತಾ ಇದ್ದೀವಿ. ಇವತ್ತು 3 ಹೊತ್ತು ನಮ್ಮ ಹುಡುಗರು ಅನ್ನ ಮತ್ತು ಸಾಂಬಾರು ಊಟ ಮಾಡ್ತಿದ್ದಾರೆ. ಅದು ನಮ್ಮ ದೇಹಕ್ಕೆ ಅನೇಕ ರೋಗಗಳನ್ನು ಆಹ್ವಾನಿಸ್ಕೊಳ್ತಾ ಇದೆ. ನಾರ್ತ್ ಇಂಡಿಯನ್ ಫುಡ್ ಅಂತಾರೆ. ಆ ಕಾರಣಕ್ಕೆ ದೇಶೀಯ ಆಹಾರ ಪದ್ಧತಿ ಕೂಡ ನಮ್ಮನ್ನು ನಶಿಸಿ ಹೋಗ್ತಾ ಇದೆ. ಜನಪದ ಅಂದ್ರೆ ಕೇವಲ ಕಲೆ ಮಾತ್ರ ಅಲ್ಲ, ಹಾಡಲ್ಲ, ಹಾಡಷ್ಟೇ ಅಲ್ಲ, ನಮ್ಮ ಜೀವನ ಕ್ರಮ, ನಾವು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಎಲ್ಲವೂ ಕಲೆ, ಎಲ್ಲವೂ ನಶಿಸ್ತಾ ಇದೆ. ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನಪದ ಅನ್ನೋದು ಇವತ್ತಿನ ಯುವಕರಿಗೆ ಅದು ಬೇರೆ ರೀತಿಯಲ್ಲಿ ಪರಿಭಾವಿಸ್ತಾ ಇದ್ದಾರೆ. ಮೂಲದಾಟಿಯ ಜನಪದಗಳು, ಸಂಸ್ಕೃತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಮುಟ್ಟಿಸುವಲ್ಲಿ ನಮ್ಮ ಅಕಾಡೆಮಿಯಿಂದ ನಾವು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಆದರೆ ಇನ್ನೂ ಈ ಪ್ರಮಾಣ ಬರೀ ನಾನು ಆಗಲೇ ಹೇಳಿದೆ, ಬರೀ ಅಕಾಡೆಮಿಗಳು, ಸರ್ಕಾರಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯಗಳಿಂದ ಮಾತ್ರ ಸಾಧ್ಯವಿಲ್ಲ. ಇದು ಹಳ್ಳಿಯ ಪ್ರತಿಯೊಂದು ವೇದಿಕೆಗಳಿಂದ ಪ್ರಯತ್ನ ಆದಾಗ ಮಾತ್ರ ನಮ್ಮ ಕಲೆ ಬೆಳೆಯುತ್ತೆ ಮತ್ತು ಇದರಿಂದ ನಮ್ಮ ಬದುಕು ಕೂಡ ಶ್ರೀಮಂತವಾಗುತ್ತೆ. ಇವತ್ತು ನಮ್ಮ ಮಾತಿನ ಓಘ ನಿಮ್ಮ ಹಾಡಿನಿಂದ ಪ್ರಾರಂಭ ಆಗಿ ಜಾಗತಿಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ರೀತಿಯ ವೈಚಾರಿಕವಾಗಿ ಮನಸ್ಸುಗಳನ್ನು ಕಟ್ಟೋ ಕೆಲಸ ಆಗಬೇಕು ಅನ್ನೋದಕ್ಕೆ ಒಂದು ಸಾಧ್ಯತೆಯನ್ನು ಉಂಟು ಮಾಡಿದೆ. ಅದಕ್ಕಾಗಿ ನಾನು ನಿಮಗೆ ವಚನ ಟಿವಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ವಚನ ಟಿವಿಯ ಗೌರವಾನ್ವಿತ ನಮ್ಮ ಹಿರಿಯರು ಸಿದ್ದು ವ್ಯಾಪಲ್ ಪರ್ವಿ ಸರ್ ಅವರಿಗೂ, ವಚನ ಟಿವಿಯ ಎಲ್ಲ ವೀಕ್ಷಕರಿಗೂ, ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಳ ನಮಸ್ಕಾರ.